Jai Gurudev. Guruji, wish you many happy returns of the day. God bless you. Wish you a very, very happy birthday. Happy birthday, happy birthday, happy birthday to you. ಸಮಸ್ತ ಕನ್ನಡ ನಾಡಿನ ಜನತೆಗೆ ಅಕ್ಷಯ ತೃತೀಯದ ಹಾರ್ದಿಕ ಶುಭಾಶಯಗಳು. ಈ ಅಕ್ಷಯ ತೃತೀಯದ ಸಿಗ್ನಿಫಿಕೆನ್ಸ್ ಏನು, ಮಹತ್ವ ಏನು? ನಮ್ಮ ಸನಾತನ ಹಿಂದೂ ಸಂಸ್ಕಾರದಲ್ಲಿ ನಾನಾ ರೀತಿಯ ಹಬ್ಬಗಳಿದೆ, ಹರಿದಿನಗಳಿದೆ, ಆಚರಣೆಗಳಿದೆ. ಪ್ರತಿಯೊಂದಕ್ಕೂ ಕೂಡ ಒಂದಲ್ಲ ಒಂದು ಸೈಂಟಿಫಿಕ್ ರೀಸನ್ ಇದೆ, ಸೈಂಟಿಫಿಕ್ ಕಾರಣ ಇದೆ. ಈ ಒಂದು ಅಕ್ಷಯ ತೃತೀಯಕ್ಕೂ ಕೂಡ ಹಾಗೆ ಒಂದು ವಿಶೇಷವಾದ ವೈಜ್ಞಾನಿಕ ಕಾರಣ ಕೂಡ ಇದೆ. ಈ ಒಂದು ಅಕ್ಷಯ ತೃತೀಯ ದಿನದಂದು ಇಡೀ ಸೌರಮಂಡಲದಲ್ಲಿನೇ, ಬ್ರಹ್ಮಾಂಡದಲ್ಲಿನೇ ಸೂರ್ಯ ಮತ್ತು ಚಂದ್ರ ಇಬ್ಬರೂ ಕೂಡ ತಮ್ಮದೇ ಆದಂತಹ ವೈಶಿಷ್ಟ್ಯ ಸ್ಥಾನದಲ್ಲಿ, ಯುನಿಕ್ ಪೊಸಿಷನಲ್ಲಿ ಇಬ್ಬರೂ ಕೂಡ ಅಲೈನ್ ಆಗಿರ್ತಾರೆ. ನಮ್ಮ ಜ್ಯೋತಿಷ್ಶಾಸ್ತ್ರ ಸೂರ್ಯ ಮತ್ತು ಚಂದ್ರನ ಮೇಲೆ ರಚನೆಯಾಗಿದ್ದು. ಈ ದಿನದಂದು ಬ್ರಹ್ಮಾಂಡದಲ್ಲೇ ಸೂರ್ಯ ಮೇಷರಾಶಿಯಲ್ಲಿ ಪರಮೋಚ್ಚನಾಗಿದ್ದು, ಚಂದ್ರ ವೃಷಭ ರಾಶಿಯಲ್ಲಿ ಪರಮೋಚ್ಚನಾಗಿರ್ತಾನೆ. ನೆನ್ಪಿಟ್ಕೊಳ್ಳಿ, ಈ ಒಂದು ದಿನ ಸಂಪೂರ್ಣ ಒಂದು ವರ್ಷದಲ್ಲಿ ಕೇವಲ ಒಂದೇ ದಿನ ಮಾತ್ರ ಬರುವುದು, ಅದುವೇ ಅಕ್ಷಯ ತೃತೀಯ. ಇಂತಹ ಪರಮೋಚ್ಚ ಗ್ರಹಗಳ ಸಂಯೋಗದಲ್ಲಿ ನೀವು ಮಾಡಿದಂಥ ಕಾರ್ಯವು 100% ಶತಸಿದ್ಧವಾಗಿ ಅದು ಸಕ್ಸಸ್ಫುಲ್ ಆಗಲೇಬೇಕು. ಸೊ ಈ ದಿನದಂದು ನೀವು ಯಾವುದಾದರೂ ಒಂದು ಮಂಗಳ ಕಾರ್ಯ ಮಾಡಬೇಕಾದಲ್ಲಿ ಯಾವುದೇ ಗ್ರಹಗಳ ಅಥವಾ ಯಾವುದೇ ಜ್ಯೋತಿಷಿಗಳ ಸಲಹೆಯನ್ನು ತಗೊಳ್ಕೊಳ್ಳೋ ಜ್ಯೋತಿಷಿಗಳ ಸಲಹೆ ನೆಸಸರಿ ಇಲ್ಲ. ಏಕೆಂದರೆ ಇದು ಪೂರ್ಣ ವಿಶ್ವದಲ್ಲಿ, ಬ್ರಹ್ಮಾಂಡದಲ್ಲಿ ಒಂದು ರಚನೆ ಆಗ್ತಿರುವಂಥ ಪಾಸಿಟಿವ್ ವೈಬ್ರೇಷನ್. ನೀವಿಲ್ಲಿ ಏನು ಮಾಡಬೇಕು, ಆ ವೈಬ್ರೇಷನ್ನ ನೀವು ರಿಸೀವ್ ಮಾಡ್ಕೋಬೇಕು. ನೀವೊಂದು ಮಂಗಳ ಕಾರ್ಯ ಮಾಡೋದಕ್ಕೋಸ್ಕರವಾಗಿ ಅಥವಾ ನೀವು ನಿಮ್ಮ ಸಲುವಾಗಿಯೇ ಮಾಡುವಂಥ ಕರ್ಮಗಳಾಗ್ಬೋದು, ಅಥವಾ ಸೋಷಿಯಲ್ಗೆ ಮಾಡುವಂಥ ಕರ್ಮಗಳಾಗ್ಬೋದು, ಮತ್ತು ಯಾವುದೇ ಒಂದು ಕ್ರಿಯೆ, ಒಳ್ಳೆ ಮಂಗಳ ಕಾರ್ಯ ಮಾಡಬೇಕಾದಾಗಲೂ ಕೂಡ ಈ ಒಂದು ಶ್ರೇಷ್ಠ ದಿನದಂದು ಮಾಡಿದರೆ ಒಂದು ಗೆಲುವು ಮತ್ತು ಸಕ್ಸಸ್ ಅನ್ನೋದು ಸಿದ್ಧಾಂತ. ಈ ಅಕ್ಷಯ ತೃತೀಯಕ್ಕೆ ಸಂಬಂಧಪಟ್ಟಂತಹ ಪೌರಾಣಿಕ ಕಥೆಗಳು ಇವೆ. ನಾವೆಲ್ಲ ಪೌರಾಣಿಕ ಕಥೆಗಳು ಅಂತ ನೆಗ್ಲೆಕ್ಟ್ ಮಾಡ್ತೀವಿ. ನೀವು ಯಾವಾಗ ಆ ಪೌರಾಣಿಕ ಕಥೆಗಳನ್ನು ಡಿಕೋಡ್ ಮಾಡಿದಾಗ ಅದರಿಂದ ಬಯಲಾಗುವಂತಹ ರಹಸ್ಯಗಳು ತುಂಬ ಇದೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಅಕ್ಷಯ ತೃತೀಯದಂದು ಪರಶುರಾಮರ ಜನ್ಮವಾಯಿತು. ಪರಶುರಾಮರಂದ್ರೆ ಏನು? ಅವರು ಸದಾ ಚಿರಂಜೀವಿ ಆಗಿರುವಂಥವರು, ಅಕ್ಷಯ ಚಿರಂಜೀವಿ ಆಗಿರುವಂಥವರು. ಈ ಒಂದು ಕತೆ ಇದೆ. ಈ ಕತೆ ನಾವು ಡಿಕೋಡ್ ಮಾಡಿದಾಗ ನಮಗೆ ಅರ್ಥವಾಗುವಂಥದ್ದೇನು? ನಿಮಗೆ ಯಾವುದಾದರೂ ಶಾರೀರಿಕ ಪೀಡೆ ಇದ್ದರೆ, ಶಾರೀರಿಕ ಕಾಯಿಲೆಗಳಿದ್ದರೆ, ಅಥವಾ ಮನೆಯಲ್ಲಿ ಯಾರಿಗಾದರೂ ಶಾರೀರಿಕ ಕಾಯಿಲೆ ಇದ್ದರೆ, ಈ ಒಂದು ವಿಶೇಷ ದಿನದಂದು ನೀವು ಆ ಒಂದು ಕಾಯಿಲೆಗೆ ತಕ್ಕಂಥ ಉಪಚಾರವನ್ನು ಮಾಡಿದರೆ ನಿಮ್ಮ ಕಾಯಿಲೆ ವಾಸಿಯಾಗಿ ನೀವು ಕೂಡ ಚಿರಂಜೀವಿ ಆಗುವಂತಹ ಶಕ್ತಿ ದೇವರು ನಿಮಗೆ ಪ್ರದಾನಿಸ್ತಾನೆ. ಇನ್ನೊಂದು ಪೌರಾಣಿಕ ಕಥೆ ಪ್ರಕಾರ ಮಹಾಭಾರತದಲ್ಲಿ ಧರ್ಮರಾಜರು ಯಾವಾಗ ತಮ್ಮ ದೇಶವನ್ನು ತೊಳೆದು, ತಮ್ಮ ಸ್ಥಾನವನ್ನು ತೊಳೆದು ಅರಣ್ಯಕ್ಕೆ ಬಂದರು, ಅವರೊಟ್ಟಿಗೆ ಬ್ರಾಹ್ಮಣರು, ಋಷಿ ಮುನಿಗಳು ಕೂಡ ಬಂದರು. ಆ ಧರ್ಮರಾಜರಿಗೆ ತಮ್ಮ ಹೊಟ್ಟೆಪಾಡನ್ನೇ ತಾವು ತುಂಬಿಸ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಈ ಬ್ರಾಹ್ಮಣರು ಮತ್ತು ಋಷಿ ಮುನಿಗಳ ಹೊಟ್ಟೆಪಾಡೇನು ಅಂತ ಅವರಿಗೆ ಕ್ವಶನ್ ಮಾರ್ಕ್ ಆಯಿತು. ಸೊ ಆವಾಗ ಅವರು ಎಲ್ಲ ಒಂದು ಋಷಿ ಮುನಿಗಳು ಬ್ರಾಹ್ಮಣರ ಕುರಿತು ತಮ್ಮ ಧರ್ಮ ಸಂಕಟನ ತೋಡಿಕೊಂಡಾಗ ಅಲ್ಲಿ ಇರುವಂಥ ಒಬ್ಬ ಮಹರ್ಷಿಗಳು ಮುಂದೆ ಬಂದು, ರಾಜ, ನೀನು ಸೂರ್ಯನಾರಾಯಣನ ಕುರಿತು ತಪಸ್ಸನ್ನು ಮಾಡು, ಆಚರಣೆಯನ್ನು ಮಾಡು, ನಿನಗೆ ಈ ಒಂದು ಅಕ್ಷಯ ಪಾತ್ರದ ವರದಾನ ಸಿಗುತ್ತೆ ಅಂತ. ಇದೇ ದಿನದಂದು, ಅಂದರೆ ಅಕ್ಷಯ ತೃತೀಯ ದಿನದಂದು ಸೂರ್ಯನಾರಾಯಣ ದೇವರು ಧರ್ಮರಾಜರಿಗೆ ಅಕ್ಷಯ ಪಾತ್ರೆಯನ್ನು ನೀಡಿದ್ದು. ಅಕ್ಷಯ ಅಂದರೆ ಕ್ಷಯಿಸದೇ ಇರುವಂಥದ್ದು. ಸೊ ಹೀಗೆ ಈ ಕಥೆಗಳನ್ನು ನಾವು ಡಿಕೋಡ್ ಮಾಡಿದಾಗ ನಮಗೆ ಇದರಿಂದ ಅರ್ಥವಾಗಂಥದ್ದೇನು? ಮಹಾಭಾರತದಂತಹ ಸಂಕಟಗಳು, ಮಹಾಭಾರತದಲ್ಲಿ ಧರ್ಮರಾಜರಿಗಾದಂತಹ ಸಂಕಟಗಳಿಂದ
ಅವರು ಪಟ್ಟಿರುವಂತಹ ಒಂದು ನೋವು ಬಾಧೆಗಳಿಂದ ಪರಿಹಾರವನ್ನು ಕಂಡುಕೊಳ್ಳಲು ಹೋದಾಗಲೂ ಕೂಡ ಇದೇ ದಿನದಂದು ಅವರಿಗೆ ಅಕ್ಷಯ ಪಾತ್ರ ಸಿಕ್ಕಿದ್ದು. ಹೀಗೇನೆ ನೀವು ಯಾವುದಾದ್ರೂ ಒಂದು ಅನ್ನ ಸಂತರ್ಪಣಾ ಕಾರ್ಯವಾಗ್ಬೋದು, ಅಥವಾ ನಿಮ್ಮದೇ ಯಾವುದೇ ಒಂದು ರಿಸೋರ್ಸು, ಫೈನಾನ್ಷಿಯಲ್ ರಿಸೋರ್ಸ್ ಆಗ್ಬೋದು, ಅಥವಾ ನಿಮ್ಮದೊಂದು ಪರ್ಸ್ನಲ್ ಇಶ್ಯೂಸ್ ಆಗ್ಬೋದು, ಈ ಒಂದು ರಿಸೋರ್ಸ್ಗೆ ನೀವು ನಿಮ್ಮದೇ ಆದಂತಹ ಒಂದು ಸೊಲ್ಯೂಷನನ್ನು, ಒಂದು ಪರಿಹಾರವನ್ನು ಕಂಡುಕೊಳ್ಬೇಕಾದಾಗಲೂ ಕೂಡ ಈ ಅಕ್ಷಯ ತೃತೀಯ ಅನ್ನೋದು ತುಂಬ ಪ್ರಮುಖವಾದದ್ದು. ಹೀಗೆ ಕತೆಗಳನ್ನು ಡಿಕೋಡ್ ಮಾಡ್ತಾ ಹೋದಂಗೆ ನಮಗೆ ಕೆಲವೊಂದು ರಹಸ್ಯಗಳು ಬಯಲಾಗಿ ಅದರಿಂದ ಒಂದು ನೀತಿ ಪಾಠವನ್ನು ನಾವು ಕಲಿತೀವಿ. ಸೊ ಹೀಗೆ ಅಕ್ಷಯ ತೃತೀಯದ ಬಗ್ಗೆ ನಾನು ಹೇಳ್ತಾ ಹೋದರೆ ಇದಕ್ಕೆ ಅಂತ್ಯನೇ ಇಲ್ಲ. ಅಷ್ಟೊಂದು ಅದ್ಭುತವಾದಂಥ ಸೃಷ್ಟಿಯಲ್ಲಿ, ಖಗೋಳಶಾಸ್ತ್ರದಲ್ಲಿ ಸ್ವಯಂ ಯೂನಿವರ್ಸಲ್ಲೇ ಇದು ನಡೆಯುವಂತಹ ಒಂದು ಅಲೌಕಿಕವಾದಂಥ ಘಟನೆ. ಸೊ ಇಂಥದ್ದನ್ನು ನಮ್ಮ ಪೂರ್ವಜರು, ನಮ್ಮ ಸನಾತನ ಹಿಂದೂ ಧರ್ಮದ ಪೂರ್ವಜರು ಇಂಥ ಒಂದು ಖಗೋಳಶಾಸ್ತ್ರವನ್ನು, ಜ್ಞಾನವನ್ನು ಹೊಂದಿದ್ದರೂ ಅದನ್ನು ಅರ್ಥ ಮಾಡಿಕೊಂಡು ನಮ್ಮಂಥವರಿಗೆ, ನಮ್ಮ ಮುಂದಿನ ಪೀಳಿಗೆಗೆ ಈ ಒಂದು ನಡೆಯುವಂಥ ವಿಸ್ಮಯವನ್ನು ಒಂದು ಹಬ್ಬದ ಆಚರಣೆ ಮುಖಾಂತರ ನಮಗೆಲ್ಲರಿಗೂ ಒಂದು ಸಂದೇಶವನ್ನು ಕಳಿಸೋಗಿದ್ದಾರೆ. ಏಕೆಂದರೆ ಕೆಲವೊಬ್ಬರಿಗೆಲ್ಲ ಖಗೋಳಶಾಸ್ತ್ರದ ಬಗ್ಗೆ ನಡೆಯುವಂತಹ ದೃಷ್ಟಾಂತವನ್ನು ವರ್ಣನೆ ಮಾಡಿದ್ರೂ ಅವ್ರಿಗೆ ಅರ್ಥ ಆಗಲ್ಲ. ಅದನ್ನೇ ಸಂಕ್ಷಿಪ್ತ ರೂಪದಲ್ಲಿ, ಹಬ್ಬದ ರೂಪದಲ್ಲಿ ಇದನ್ನು ಮಾಡ್ರಪ್ಪ ಒಳ್ಳೆಯದಾಗುತ್ತೆ ಅಂತ ಒಂದು ಮನುಕುಲಕ್ಕೆ ಒಳ್ಳೆಯದಾಗುವ ರೀತಿಯಲ್ಲಿ ನಮ್ಮ ಪೂರ್ವಜರು ಈ ಒಂದು ಧರ್ಮಾಚರಣೆಯನ್ನು, ಕರ್ಮಾಚರಣೆಯನ್ನು, ಹಬ್ಬದ ಆಚರಣೆಯನ್ನು ಮಾಡಿಟ್ಟೋಗಿದ್ದಾರೆ. ಸೊ ಇಂತಹ ಪೂರ್ವಜರನ್ನು ಹೊಂದಿರುವಂತಹ ನಾವುಗಳು ಧನ್ಯರು. ಸೊ ಈ ದಿನ ನೀವು ನಿಮ್ಮ ಯೂನಿವರ್ಸಲ್ಲಿ ನಡೆಯುವಂತಹ ಪಾಸಿಟಿವ್ ವೈಬ್ರೇಷನ್ನ ತಗೊಂಡು ನಿಮ್ಮ ಕಾರ್ಯವನ್ನು ಸಫಲಗೊಳಿಸ್ಕೊಳ್ಳಿ. ಸ್ಟೇ ಇನ್ಸ್ಪೈರ್ಡ್. Om Reem Gurubhyo Namaha. Wish you many happy returns of the day. Happy birthday Guruji Maharaj. Thank you. I would like to thank God for getting you into our lives. You have been like a mother and taking care of us like a child, and enjoying our success and taking care of us in troubles, just like a very good friend. And I also thank you, Guruji, for helping me in boosting my spiritual journey. So finally, I thank God for getting you in our lives. So let us celebrate the birth of the Guru.